ನಿಮಗ ಸ್ವರ್ಗ ಮತ್ತೆ ಪಾತಾಳಗಳೆಂಬ ಮೂರು ಲೋಕ ಈ ರಾಜ್ಯದ ಆ ಮೂರು ಮಂದಿ ಆ ರಾಜ್ಯಗಳನ್ನ ನೀವು ವಹಿಸ್ಕೊಂಡು ನೋಡ್ಕೊಂಡು ಕಾರವಾರ ಮಾಡ್ರಿ. ಅದಕ್ಕೆ ನಿಮಗ ಅದನ್ನ ರಾಜ್ಯ ಒಪ್ಪಿಸಿ ನಾನು ನಿತ್ಯ ಸುಖವಾದ ಮೋಕ್ಷವನ್ನ ಹೊಂದಲಿಕ್ಕೆ ಹೋಗಬೇಕು ಅನ್ನುವ ಇಚ್ಛಾ ನನಗೆ ಅದ ಅಂತ ಇಷ್ಟು ಹೇಳಿದ. ಆ ಹೇಳಿದ ಕೂಡಲೇ ಮೂರು ಮಂದಿ ಮಕ್ಕಳು 1 ಮಿನಿಟ್ ತಡೀರಿ ಅಂತ ಅವರೆಲ್ಲ ಹಿಂಗ್ ಬ್ಯಾರೆ ಆ ಕಡೆ ದೂರ ಬೇರೆ ಮೂರು ಮಂದಿ ಮಕ್ಕಳು ಆ ಕಡೆ ದೂರ ಆದ್ರು. ಹೊರಗೆ ಹೋಗಿ ನಮ್ಮಪ್ಪ ಈ ದುಃಖಮಯ ರಾಜ್ಯ ಇದನ್ನ ಬಿಟ್ಟು ನಿತ್ಯ ಸುಖವಾದ ಮೋಕ್ಷವನ್ನು ಹೊಂದಬೇಕು ಅಂತೇಳಿ ನನ್ನ ಇಚ್ಛಾ ಆಗ್ಯದ. ಅದಕ್ಕೆ ಈ ರಾಜ್ಯ ನೀವು ತಗೊಳ್ರಿ, ನಾ ಹೋಗ್ತೇನೆ ಅಂದ್ರೆ ಈ ದುಃಖಮಯ ರಾಜ್ಯ ಅಂತ ಹೇಳ್ತಾನೆ. ಈ ದುಃಖ ನಮ್ಮ ಕೊಡೆಗೆ ಹಾಕಿ ಅವ ಸುಖ ಪಡಿಲ ಕೊಟ್ಟಾನ. ಇದು ಎಂತ ಮತ್ತೊಬ್ರು ಯಾರಾಗಿದ್ರ ಲಘುನ ಮಾಡಿಬಿಡು, ನನ್ನ ರಾಜ್ಯ ಪಟ್ಟಾಭಿಷೇಕ ಮಾಡಿಬಿಡು, ನೀ ಏನ್ ಹೋಗ್ತಿ ಹೋಗ್ಬಿಡಪ್ಪ ಅಂತ ಹೇಳ್ತಿದ್ರು. ಆದ್ರ ಆ ಜಿಜ್ಞಾಸುಗಳು ಯೋಗ್ಯ ಅಧಿಕಾರಿಗಳಿದ್ರು ಅಂತ ತಿಳ್ಕೊಂಡ ತ್ಯಾಗೇನೇಕೆ ಅಮೃತತ್ವ ಮಾನಸು. ತ್ಯಾಗದಿಂದಲೇ ಅಮೃತತ್ವವನ್ನು ಮೋಕ್ಷ ಬರ್ತದೆ. ಆದ್ದರಿಂದ ಅವರು ಬೇಡ, ದುಃಖ ರೂಪವಾದ ಈ ರಾಜ್ಯ ನಮ್ಗೆ ಬೇಡ, ನಮ್ಮ ಅಪ್ಪನ ಹತ್ತಿದ ಹೋಗಿ ಹೇಳೋದು ಬೇಡ. ಹೋದ್ರೆ ಮತ್ತೆ ಬೆಳಕಿದ್ರು ನಮ್ ಕಡೆ ಕಟ್ಟಿ ಅವ ಕಡೆ ಕದಂತ ನಾವ್ ಈ ಕಡೆ ಹೋಗ್ಬಿಡೋಣ ಅಂದ್ರೆ ಅವ್ರು ನಾವ್ ಈ ಕಡೆ ಹೋಗ್ಬಿಡೋನು. ಆ ರಾಜ್ಯ ಅವ ಆ ಕಡೆ ಇರುವ ಲೆಕ್ಕ ಕೇಳ್ಕೆ ಬಿಟ್ಟು ಹೋಗೇ ಬಿಟ್ರು. ಹೋಗಿ ಗುರುವಿನ ಶೋಧ ಮಾಡ್ತಾ 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 ಹೋಗಿ ಸಿದ್ಧಾರೂಢರಿಗೂ ಕೂಡ ಮನೆಯಲ್ಲಿ ಅವ್ರ ತಂದೆ ತಾಯಿ ಗುರುಗಳಿದ್ರು. ವೀರಭದ್ರ ಸ್ವಾಮಿಗಳು ಅವ್ರ ತಂದೆ ತಾಯಿಗೆ ಗುರುಗಳು ವೀರಭದ್ರ ಸ್ವಾಮಿ. ಆ ವೀರಭದ್ರ ಸ್ವಾಮಿ ಬಂದಿದ್ರು. ಅವ್ರು ಆಗಾಗ ಬರ್ತಿದ್ರು. ಅವ್ರಿಗೆ ಊಟ ಮಾಡಿ ಪಾತ್ ಪೂಜೆ ಮಾಡಿ ಅವ್ರ ಮತ್ತ ಅವ್ರು ಒಂದ್ 4 ಮಾತು ಹೇಳ್ತಿದ್ರು ಅಲ್ಲಿ ಅವ್ರ ಮನ್ಯಾಗ, ಸಿದ್ಧಾರೂಢ ಮನ್ಯಾಗ. ಅವ್ರ ಸಿದ್ಧಾರೂಢ 7 ವರ್ಷನಾಗಿದ್ದ. ಆವಾಗ ಎಲ್ಲಾ ಒಂದಿನ ಈ ಜಗತ್ತೆಲ್ಲ ಲಯವಾಗಿ ಹೋಗ್ತದ, ಆಕಾಶದಲ್ಲಿ ಲಯವಾಗಿ ಹೋಗ್ತದ, ಇದು ಯಾವುದು ಉಳಿಯಂಗಿಲ್ಲ, ಹಿಂಗೆಲ್ಲ ಹೇಳಲಿಕ್ಕೆ ಹತ್ತಿದ. ಅವ್ರ ತಂದೆ ತಾಯಿ ಹ್ಞೂನ್ರಿ ಅಂದ್ರು. 7 ವರ್ಷದ ಸಿದ್ಧಾರೂಢ ಗುರುವೇ, ಈ ಜಗತ್ತೆಲ್ಲ ಲಯ ಆಗಿ ಆಕಾಶದಲ್ಲಿ ಲಯ ಆಗಿ ಹೋಗ್ತದಂದ್ರಿ, ಆಕಾಶ ಎದರಾಗ ಲಯ ಆಗ್ತೈತಿ? ಎದರಾಗ ಲಯ ಆಗ್ತೈತಲ್ಲೋ? ಎದರಾಗ ಲಯ ಆಗ್ತೈತಿ? ಎದರಾಗ ಲಯ ಆಗ್ತೈತಿ? ಎದರಾಗ ಲಯ ಆಗ್ತೈತಿ? ವೀರಭದ್ರ ಸ್ವಾಮಿ ದಿಕ್ಕ ತಪ್ಪಿತು. ಸಹಜಾನಂದಪ್ಪರ ಹೇಳತ್ರಕಂದತಿ. ಅವಾಗ ಯಪ್ಪ ನಾ ಅಷ್ಟ ಬಲ್ಲಾವಿಲ್ಲ, ನನಗ ಇಷ್ಟು ಶಾಸ್ತ್ರ ಬಹಳ ಗೊತ್ತಿಲ್ಲ, ಸುಮ್ಮನೆ 4 ಮಾತು ಹೇಳಿ ಹೊಟ್ಟೆ ತುಂಬಿಕೊಳ್ಳುವ ಮನುಷ್ಯ. ಅದು ಬಲ್ಲಿದ ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು, ಇದನ್ನೆಲ್ಲ ತಿಳಿಸಿ ಹೇಳ್ಬೋದೇ ಹೊರತು ನನ್ನ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಸಿದ್ಧಾರೂಢ 7 ವರ್ಷದಾಗಿದ್ದಾವ ಮನೆ ಬಿಟ್ಟು ಅಂತ ಗುರುವಿನ ಹುಡುಕಾಡ್ಕೊತ ಹೋದ. ಯಾಕಂದ್ರ ಪಾನಿ ಪೀನಾ ಛಾನಿಕೆ ಗುರು ಕರ್ಣ ಪರಿಚಾನಿಕೆ, ನೀರು ಸೋಸಿ ಕುಡಿಬೇಕಂತ ಗುರುವಿನ ವಿಚಾರ ಮಾಡೇ ಮಾಡ್ಕೋಬೇಕು. ಯಾಕಂದ್ರ ನಮ್ಮನ್ನ ಈ ಭವಸಾಗರದಿಂದ ಪಾರು ಮಾಡುವ ಶಕ್ತಿ ಅದು ಎಲ್ಲೋ ಒಬ್ಬ ಮಹಾತ್ಮ ಇರ್ತಾನ ಅಂತೇಳಿ. ಆದ್ದರಿಂದ ಅಲ್ಲಿ ಇವ್ರು ಏನ್ ಮಾಡಿದ್ರು, 3 ಮಂದಿ ಶುಭ ಸಂತತಿ ರಾಜನ ಮಕ್ಕಳು ಗುರುವಿನ ಹುಡುಕಾಡ್ಕೋತ ಹೋದ್ರು.
ಹುಡುಕ್ಯಾಡ್ಕೋತ ಹೋದಾಗ ಒಂದು ಸರಸರಿ ತೀರ ಅಂದ್ರ ಗಂಗಾ ನದಿಯ ದಂಡೆಯ ಮೇಲೆ ಒಂದು ಆಶ್ರಮ ಇತ್ತು. ಅಲ್ಲಿ ಒಬ್ಬ ಗುರು ಅವ ಕೂತು ಉಪದೇಶ ಮಾಡ್ಲಕತ್ತಿದ್ದ. ದಕ್ಷಿಣಾಮೂರ್ತಿ ಅಂತೇನ ಕಾಣ್ತಿದ್ದ. ಅವನು ಹೇಳುವ ಉಪದೇಶಗಳು ಅವೆಲ್ಲ ಕೇಳಿ ಅಂದ್ರ ಎಲ್ಲಾ ಕುಂತು ಕೇಳ್ತಿದ್ರು. ಸ್ವಲ್ಪ ಹೊತ್ತು ಕೇಳಿದ್ರು ಬರಾಬರಿ ವಿಷಯ ಬರಾಬರಿ ಐತಿ. ಅದು ಮತ್ತೊಂದು ನೀ ಕರ್ಮ ಮಾಡು, ಬಹಳ ಪಾಪಿ ಅದಿ, ಹಂಗಾತಿ ಹಿಂಗಾತಿ ಏನೂ ಇಲ್ಲ ಅಲ್ಲಿ, ಜ್ಞಾನ ಮಾರ್ಗವೇ ಐತಿ ಅಂತ ಹೇಳಿ ಅಲ್ಲಿ ಉಳ್ಕೊಂಡ್ಬಿಟ್ರು. ತತ್ವ ದೃಷ್ಟಿ, ಅದೃಷ್ಟಿ, ತರ್ಕ ದೃಷ್ಟಿ ಮೂರು ಮಂದಿ ಉಳ್ಕೊಂಡ್ಬಿಟ್ರು. 1 ವರ್ಷ ತನಕ ಸೇವಾ ಮಾಡ್ಕೋತ ಒಬ್ಬ ಅಂಗಳ ಕಸ ಹೊಡಿತಿದ್ದ, ಒಬ್ಬ ರೂಮ್ಗಳೊಳಗಿನ ಕಸ ಹೊಡಿತಿದ್ದ, ಒಬ್ಬ ಗುರುಗಳು ಬಟ್ಟಿ ತೊಳೆದು ಕೊಡೋದು ಇದು ಮಾಡೋದು ಹಿಂಗ್ ಮಾಡಿ 1 ವರ್ಷ ತನ ಮಾಡಿ. ಆ ಎಳೆದಾಗ ಗುರುವಿಗೆ ಅರೋಗ ಆಯ್ತು. ಇವ್ರು 1 ವರ್ಷ ಆಯ್ತು. ಬರ್ರಿ ಕರ್ದ, ಬರ್ರಿಪ್ಪ ನೀವು ಯಾರ ಮಕ್ಕಳು, ನಿಮ್ಮೊಳಗೆ ಏನಾಗ್ಬೇಕು, ನೀವು ಗೆಳೆಯರು ಅಥವಾ ಅಣ್ತಮ್ಮರು, ಇಲ್ಲಿ ಯಾಕೆ ಬಂದೀನಿ ಹಿಂಗ ಗುರು ಪ್ರಶ್ನೆ ಮಾಡಿದಾಗ ಆವಾಗ ಅವ್ರು ಹೇಳಿದ್ರು, ನಾವು ಭವದುಃಖದಿಂದ ಬಳಲಿದ್ದೇವೆ, ಜನನ ಮರಣ ದುಃಖದಿಂದ ಬೇಜಾರು ಪಟ್ಟಿದ್ದೇವೆ ಗುರುವೇ, ಇದ್ರ ನಿವೃತ್ತಿಗಾಗಿ ನಿಮ್ಮ ಹತ್ತಿರ ಬಂದೇವೆ ಅಂತ ಹೇಳಿದ್ರು. ಆವಾಗ 4ನೇ ತರಂಗ, ವಿಚಾರ ಸಾಗರದ 4ನೇ ತರಂಗದಿಂದ ಉತ್ತಮಾಧಿಕಾರಿಗೆ ಬೋಧ ಪ್ರಾರಂಭವಾಯಿತು. ಆ 4ನೇ ತರಂಗ ಮುಗಿಯುವ ತನಕ ತತ್ವ ದೃಷ್ಟಿ ಅನ್ನುವ ಅಧಿಕಾರಿ ಅವನೇ ಪ್ರಶ್ನೆ ಮಾಡ್ತಿದ್ದ, ಗುರುಗಳು ಉತ್ತರ ಹೇಳ್ತಿದ್ರು. ಅವ ಗುರುಗಳ ವಿವೇಕ ಜ್ಞಾನದಿಂದ ಅವನಿಗೆ 4ನೇ ತರಂಗ ಮುಗಿಯುವ ಸಮುಕ್ತಿಯಲ್ಲಿ ಅವ ಜ್ಞಾನ ಆಯಿತು. ಮುಂದೆ 5ನೇ ತರಂಗ ಬಂತು. ಆವಾಗ ಗುರುಗಳ ಉಪದೇಶ ಮಾಡುವಾಗ ಅವ ಏನೂ ಮಾತಾಡಲಿಲ್ಲ. ತತ್ವ ದೃಷ್ಟಿ ಸುಮ್ ಗಪ್ಪ ಆದ. ಇಲ್ಲಿ ತನ ಮಾತಾಡಿದ್ದ, ಗಪ್ಪ ಆದ ಕೂಡಲೇ 2ನೇದವ ಅದೃಷ್ಟಿ ಅವ ಶುರು ಮಾಡಿ. ಅವ ಮಧ್ಯಮಾಧಿಕಾರಿ, ಅವನು ಶುದ್ಧವಾದ ವಿವೇಕ ಜ್ಞಾನ ಅವನಿಗೆ ಸ್ವಲ್ಪ ಬಗೆಹರಿಲಿಲ್ಲ. ಅದಕ್ಕ ಧ್ಯಾನಾದಿ, ಶ್ರವಣವನ್ನು ನಿಧಿಧ್ಯಾಸನಾದಿ ಈ ಉಪಾಯಗಳಿಂದ ಆ ಉಪಾಸನ ಸ್ವಲ್ಪ ತಗೊಂಡು ಅವನಿಗೆ ಉಪದೇಶ ಮಾಡಿದ್ರು. 5ನೇ ತರಂಗ ಮುಗಿಯುವಾಗ ಅವನಿಗೆ ಜ್ಞಾನ ಆದ, ಅವನು ಗಪ್ಪಾದ. ಮುಂದ 6ನೇ ತರಂಗ ಶುರುವಾಯ್ತು. 6ನೇ ತರಂಗಕ್ಕ ತರ್ಕ ದೃಷ್ಟಿ ಅಂತಕ್ಕಂತ ಶಿಷ್ಯ ಅವ ಅಲ್ಲಿ ಗುರುಗಳು ಅವರು ಮೊದಲ ಗುರುಗಳು ಉಪದೇಶ ಮಾಡಿದ್ರಲ್ಲಿ 6ನೇ ತರಂಗ ಶುರುವಿನಲ್ಲಿ. 6ನೇ ತರಂಗದಲ್ಲಿ ಶುರು ಏನ್ ಮಾಡ್ಯಾರ ಅಂದ್ರೆ, ಚೇತನಕ್ಕಿಂತ ಭಿನ್ನವಾದ ಅನಾತ್ಮ ವರ್ಗವೆಲ್ಲ ಮಿಥ್ಯ, ಸ್ವಪ್ನದಂತೆ. ಸ್ವಪ್ನ ಕನಸು ಹೇಗೆ ಮಿಥ್ಯವೋ ಹಾಗೆ ಚೈತನ್ಯಕ್ಕಿಂತ ಭಿನ್ನವಾದ ಈ ಅನಾತ್ಮ ವರ್ಗ ಎಷ್ಟೈತಲ್ಲ, ಜ್ಞಾನ ಅಗ್ರದ ಪ್ರಪಂಚವೆಲ್ಲ ಅದು ಮಿಥ್ಯ ಆದ ಅಂತ ಅಂದಾಗ ಅವರಿಬ್ರು ಗಪ್ಪ. ತತ್ವ ದೃಷ್ಟಿ ಉತ್ತಮಾಧಿಕಾರಿ 4ನೇ ತರಂಗ ಜ್ಞಾನಗತಿ ಗಪ್ಪ. ಹೌದು ಎಲ್ಲ ಮಿಥ್ಯ ಐತೆ ಅನ್ನೋದು ಓಕೆ ಅಂದ. ಅದೃಷ್ಟಿನೂ ಅವನು ಜ್ಞಾನ ಐತೆ, ಅವನು ಹೌದು ಬರಾಬರಿ ಐತೆ ಅಂದ. ಗಪ್ಪ ಆದ, ಪ್ರಶ್ನೆ ಮಾಡಲಿಲ್ಲ. ಇವ್ರಿಬ್ರು ಗಪ್ಪ ಆದ ಕೂಡ ಇವ ತರ್ಕ ದೃಷ್ಟಿ ಐತಲ್ಲ, ಇವ ಆ ಜಾಗ್ರತೆ ಹೆಂಗ ಮಿಥ್ಯ ಆಕೈತ್ರಿ, ಸ್ವಪ್ನದ ದೃಷ್ಟಾಂತ ಕೊಟ್ಟಿರಿ. ಆ ಚೈತನ್ಯಕ್ಕಿಂತ ಭಿನ್ನವಾದ ಅನಾತ್ಮ ವರ್ಗವೆಲ್ಲ
ಸ್ವಪ್ನದಂತೆ ಮಿಥ್ಯಾ ಅಂತ ಹೇಳಿದ್ರಿ. ಸ್ವಪ್ನ ಮಿಥ್ಯ ಅಲ್ಲ ನಾವು. ಯಾವ ದುಡ್ಡಾದ್ ಕೊಟ್ಟಿರಿ ನೀವು. ನಾ ಏನ್ ಹೇಳಕತ್ತೇನೆ ಈಗ ಅಂದ್ರ 6ನೇ ತರಂಗದ ಸ್ವಲ್ಪ ಒಂದ್ ಜರ ಮುಂದುವರೆದು ಒಂದು ಬಿಟ್ಟಿನ ಅಲ್ಲಿ ತನ ಏನ್ ನಡೀತ ಅಷ್ಟೇ ಹೇಳಿ 5 ನಿಮಿಷ ಇನ್ನು ಮುಂದೆ ಗ್ರಂಥ ಪ್ರಾರಂಭ ಮಾಡ್ತೀವಿ. ಅಂದ್ರ ಪೂರ ಎಲ್ಲ ಕಂಟಿನ್ಯೂ ಹಿಂದ ಆದದ್ದು ಏನ್ ಕತಿ ಎಲ್ಲ ನೀವು ನೆನಪು ಕೊಟ್ಟು ಏನು ಮುಂದೆ ಸುರುವ ಹಿಂಗಾದ್ರೆ ಅವಾಗ ಸ್ವಪ್ನ ದಂತೆ ಈ ಜಾಗೃತ ಪ್ರಪಂಚ ಎಲ್ಲ ಮಿಥ್ಯ ಅಂತ ಹೇಳಿದ್ರಿ. ಸ್ವಪ್ನ ಮಿಥ್ಯ ಅಲ್ಲ. ಯಾಕಂದ್ರ ಆ ಸ್ವಪ್ನಕ್ಕೆ ಯೋಗ್ಯ ದೇಶ ಕಾಲ ಇನ್ನೊಂದು ಅಲ್ಲಿ ಹೇಳ್ತಾನ. ನೈಯಾಯಿಕರು ಹೇಳ್ತಾರಲ್ಲ, ನೈಯಾಯಿಕರು ಏನಂತಾರ ಸ್ವಪ್ನಕ್ಕ ಅಂತ ಕೇಳಿದ್ರೆ ನ್ಯಾಯಶಾಸ್ತ್ರದಲ್ಲಿ ಈ ಜಾಗೃತದಲ್ಲಿ ಏನೇನ್ ನಾವು ಮಾಡೀವಿ, ಏನೇನ್ ಅನುಭವ ಮಾಡೀವಿ ಸ್ವಪ್ನದಲ್ಲಿ ಅದೇ ಬರ್ತದೆ. ಜಾಗೃತದಲ್ಲಿ ಸತ್ಯವಾದ ಅನುಭವ ಮಾಡೇನ. ಈಗ ನಾವು ಶಾಸ್ತ್ರ ಹೇಳಕ್ ಬಂದಿವಿ, ನೀವು ಕೇಳಕ್ ಹತ್ತೀರಿ. ಇದು ಸುಳ್ಳ, ಇದು ಸುಳ್ಳ, ಸತ್ಯ ಐತಿ. ಇದ ಕನಸಿನಾಗ ಬಂತು, ಮತ್ತೆ ಇದು ಸತ್ಯ ಐತೆ ಅಂದ್ಮೇಲೆ ಕನಸಿನಾಗ ಬಂದದ್ದು ಸುಳ್ಳ, ಅದು ಸತ್ಯ. ಜಾಗೃತದಲ್ಲಿ ಆದ ವ್ಯವಹಾರವೇ ಸ್ವಪ್ನದಲ್ಲಿ ಬಂದೈತಿ. ಮತ್ ಸತ್ಯ ಇಲ್ಲ ಅದ, ಅದಕ್ಕೆ ಮಿಥ್ಯ ಅಂತೀರಿ. ಅದನ್ನ ನಿಜೂಡ್ರು ಕೂಡ ಜ್ಞಾನ ಪ್ರತಿಪಾದನ 12ನೇ ಪದ್ಯದಲ್ಲಿ ನೋಡು ನೋಡು ನೀನೇ ಪರವೆಂದು ತತ್ವ ಕೂಡದೆ ವಿರಕ್ತನಾಗಿನಿಂದ ಅನ್ನುವಲ್ಲಿ 2ನೇ ನುಡಿಯಲ್ಲಿ ಮಾತಾಡ್ತಾರ. ನೆನಸಿನ ಕೀಳ ಜಗವೆಲ್ಲ ಖುಷಿ, ಕನಸಿನಂದದಿ ನಿತ್ಯವಲ್ಲ. ಇದೇ ಮಾತು ಹೇಳ್ಯಾರ ನಿಜೂಡ್ರು. ನೆನಸಿನ ಕೀಳ ಜಗವೆಲ್ಲ, ನೆನಸಿನ ಕೀಳ ಜಗ ಅಂದ್ರ ಜಾಗೃತ ಪ್ರಪಂಚವೆಲ್ಲ. ಕನಸಿನಂದದಿ ನಿತ್ಯ ಅಲ್ಲ ಅಂದ್ರೆ ಮಿಥ್ಯ. ಕನಸ ಹಂಗ್ ಮಿಥ್ಯೋ ಹಂಗಿ ಜಾಗೃತ ಮಿಥ್ಯ ಅಂತ ನಿಜಗೊಂಡ್ರು ಹೇಳಿದ್ದಾರೆ ಈ ಮಾತನ್ನ. ಅದಕ್ಕ ಅವ್ ಶಂಕ ಮಾಡಿದ ಮಿಥ್ಯ ಅಲ್ಲ, ಕನಸ ಮಿಥ್ಯ ಅಲ್ಲ, ಜಾಗೃತ ಹಂಗ ಮಿಥ್ಯಕತಿ. ಮತ್ ಇನ್ನೊಂದು ಮಾತು ಹೇಳ್ದ, ಕನಸಿನಲ್ಲಿ ಈ ಸ್ಥೂಲ ದೇಹವನ್ನು ಬಿಟ್ಟು ಸೂಕ್ಷ್ಮ ದೇಹ ಹೊರಗೋಗಿರ್ತದ. ಹೋಗಿ ನದಿ ಪರ್ವತಾದಿಗಳನ್ನ ಪ್ರತ್ಯಕ್ಷ ಹೋಗಿ ನೋಡಿದದು ಸುಳ್ಳ. ಅದು ಹೋಗಿ ನೋಡಿ ಪ್ರತ್ಯಕ್ಷ ಆದ ಮೇಲೆ ಸುಳ್ಳ. ಈ ರೀತಿ ಅವ 6ನೇ ತರಂಗದ ಆರಂಭದಲ್ಲಿ ಹಿಂಗೆ ಕೆಲವೊಂದು ಪ್ರಶ್ನೆ ಈ ವಿಷಯಗಳು ನಡೆದದ್ದು ಅದಾವು ನಿಮಗೆ ನೆನಪು ಮಾಡಿದೆ. ಆದ್ರೂ ಅಲ್ಲಿ ಕಡೆಗೆ ಏನ್ ಹೇಳಿದ್ರೆ ಅಂದ್ರೆ ಆ ಸ್ವಪ್ನಕ್ಕ ಯೋಗ್ಯವಾದ ದೇಶ ಕಾಲಗಳಿಲ್ಲ. ಈಗ ಒಬ್ಬ ಹುಡುಗನ ಅವನು ಇನ್ನ ಲಗ್ನ ಆಗಿಲ್ಲ, ಕನಸು ಬಿತ್ತ. ಕನಸಿನೊಳಗ ಅವ್ನು ಲಗ್ನ ಆಯ್ತು. ಹೇಳ್ತಿ ಬಂದ್ರು ಒಂದ್ ತೊಳೆದಿಂದ ಮಕ್ಕಳು ಹುಟ್ಟುದು. ಮಗ ದೊಡ್ಡ ಆ ಮಗನ್ ಲಗ್ನ ಮಾಡಿದ. ಅವನಿಗೊಬ್ಬ ಮಗ ಹುಟ್ಟಿದ. ಮೊಮ್ಮಗನ ಕಂಡೇವ. ದೇಶ ಕಾಲಗಳು ಅಷ್ಟೆಲ್ಲ ಸ್ವಪ್ನ ಎಲ್ಲಿ ನಡೀತದ ಅಂದ್ರ ಕಂಠದಲ್ಲಿರುವ ಹಿತಾನಾಮಕ ನಾಡಿಯಲ್ಲಿ ನಡೀತದ. ಯಾರಿಗ್ ಕನಸು ಬಿದ್ದಿರ್ತದ ಅದನ್ನ ನೋಡ್ರಿ, ಇಲ್ಲಿ ಹಿಂಗ್ ಹಾರ್ತಿರ್ತದೆ. ನರ ಹಿಂಗ್ ಹಾರ್ತಿರ್ತದ. ಒಳಗ್ ಪಿಕ್ಚರ್ ಚಾಲು ಐತೆ ಅಂತ ಅರ್ಥ. ಅಷ್ಟೇ ಸಣ್ಣ ನರ ಸೂಕ್ಷ್ಮದಲ್ಲಿ ಆನೆ ಮೊದಲಾದ. ನಾನು ಹುಬ್ಬಳ್ಳಿ ಸಿದ್ದಾಳು ಜಾತ್ರೆಗೆ ಹೋಗಿದ್ದೆ. ತೇರು ಎಷ್ಟು ಜನ ನಡ್ತಿದ್ರು, ಎಷ್ಟೆಲ್ಲ ಎಟ್ರಾಗ ಆ ಕೂದಲು ಎಟ್ಟಿದ್ದ ನರದಲ್ಲಿ ತೋರ್ತೈತೆ. ಅಂದ ಮೇಲೆ ದೇಶ ಅಂದ್ರೆ ಯೋಗ್ಯ ಸ್ಥಾನ ಇಲ್ಲ. ಸ್ವಪ್ನ ಬೀಳೋದು 15 ನಿಮಿಷ. ಈಗ ಇವಂಗ ಇನ್ನ ಲಗ್ನ ಆಗಿಲ್ಲ, ಮೊಮ್ಮಕ್ಕಳನ್ನ ಕಂಡ. ಮಗನ ಮಗ ಮೊಮ್ಮಗ ಹುಟ್ಬೇಕಾದ್ರೆ ಏಸ್ ವರ್ಷಬೇಕು. ಅರ್ಥ ಕಾಲ ಐತೇನ. ದೇಶ ಕಾಲಗಳು ಯೋಗ್ಯವಿಲ್ಲದರಿಂದ ಸ್ವಪ್ನ ಮಿಥ್ಯ ಅಂತ ಹೇಳಿದಿವಿ. ಆದ್ರ ಈ ಜಾಗೃತ ಅಷ್ಟೂ ಇಲ್ಲ.
ಆ ಸ್ವಪ್ನಕ್ಕೆ ಹಿತಾನಾಮಕ ನಾಡಿ ಒಂದ್ 10-15 ನಿಮಿಷ ಕಾಲ ಇದೆ. ಆದ್ರೂ ಸುಳ್ಳಂದೇವ ಅದಕ್ಕೆ ಯೋಗ್ಯ ಇಲ್ಲ ಅಂತೇಳಿ. ಈ ಈ ಜಗತ್ ಜಾಗೃತ ಪ್ರಪಂಚಕ್ಕ ಅದಕ್ಕೆ ದೇಶ ಕಾಲ ಇಲ್ಲ ಇಲ್ಲ. ಯಾಕಂದ್ರ ಈ ಜಗತ್ತು ಜಾಗೃತ ಜಗತ್ತು ಬ್ರಹ್ಮದಿಂದ ಹುಟ್ಟಿದೆ. ಇದಕ್ಕೆ ಬ್ರಹ್ಮದಿಷ್ಟ ಅನ್ನೋದು. ಆ ಬ್ರಹ್ಮದಲ್ಲಿ ದೇಶ ಕಾಲಗಳಿಂದ ಅಂತ ಹೇಳಿ ಇಲ್ಲಿ ತನಕ ಹಿಂದೆ 3 ವರ್ಷದ ಹಿಂದೆ ಏನ್ ವಿಷಯ ನಡೆದಿತ್ತು ಅದ 3 ತಿಂಗಳು ಹೇಳಿದ್ದೆ. 3 ತಿಂಗಳು ಹೇಳಿದ್ದೆ. ಈಗ ಒಂದ ಅದನ್ನ ಸ್ವಲ್ಪ ನಿಮಗೆ ನೆನಪು ಮಾಡಿಕೊಟ್ಟೆ. ಇನ್ನು ಮುಂದೆ ಇವತ್ತಿನಿಂದ ಗ್ರಂಥ ಪ್ರಾರಂಭವಾಗುತ್ತದೆ. ಅಂದ್ರ ಈಗ ವಿಚಾರ ಸಾಗರ 6ನೇ ತರಂಗ ಗ್ರಂಥ ಯಾರಲ್ಲಿ ಇಲ್ಲಿ ಕಾಣ್ತದೆ. ಆಗ್ಲಿ ಎಲ್ಲಿ 6ನೇ ತರಂಗದ 319ನೇ ಅಂಕಕ್ಕ ನಾನು ತಂದೆ ಬಿಟ್ಟಿದ್ದೆ. ಅಲ್ಲಿ ಏನ್ ಹೇಳ್ತಾರಂದ್ರ, ಇಲ್ಲಿ ಹಿಂದೆ ಏನ್ ಹೇಳ್ಕೊಂಡ್ ಬಂದ್ರು, ಆಕಾಶಾದಿ ಪ್ರಪಂಚಕ್ಕೆ ದೇಶ ಕಾಲ ಕಾರಣನೇ. ಆಕಾಶಾದಿಗಳೇನ ಪಂಚಭೂತಗಳು ಅವು ಹುಟ್ಟಬೇಕಾದ್ರೆ ಅವಕ್ಕೂ ಏನು ದೇಶ ಕಾಲಗಳು ಕಾರಣ ಅಲ್ಲ ಅಂತ ಹೇಳುವಲ್ಲಿ ಈಗ 319ನೇ ಅಂಕ ಬ್ರಹ್ಮ ಕಾ ಕಾರಣತಾ ದೇಶ ಕಾಲ ಮೇ ಪ್ರತೀತೋವೆ ಅಂದ್ರೆ ಏನ್ ಹೇಳ್ತಾರ, ಯಾವುದೇ ಒಂದು ಹುಟ್ಟಬೇಕಾದ್ರೆ ಅದಕ್ಕೆ ಕಾರಣ, ಈ ಜಗತ್ತಿಗೆ ಕಾರಣ ಬ್ರಹ್ಮ. ಆ ಬ್ರಹ್ಮ ಕಾರಣ ಐತೆ ಅಂದ ಮೇಲೆ ಆ ಕಾರಣತ ಅನ್ನೋದು ದೇಶ ಕಾಲಗಳು ಬ್ರಹ್ಮದಲ್ಲಿ ಅವು ದೇಶ ಕಾಲಗಳು ಅದಾವು ಅರ್ಥಾತ್ ಪ್ರತೀತಿ ಆಗ್ತಾವ, ಅಂದ್ರೆ ತೋರ್ತಾವ. ಹೋವೆ ಇತ್ಯಾದಿ ಸ್ಥಳವೇ ಅನ್ಯತಾ ಖ್ಯಾತಿಕ ಅಂಗೀಕಾರ. ಯಾಕಂದ್ರ ಅನ್ಯತಾ ಖ್ಯಾತಿ ಅಂದ್ರ ನೈಯಾಯಿಕರು ಒಪ್ಪಿದ್ದು. ಖ್ಯಾತಿಗಳೇನದಾವಲ್ಲ, ಅಸತ್ಖ್ಯಾತಿ, ಸತ್ಖ್ಯಾತಿ, ಅಸತ್ಖ್ಯಾತಿ, ಅನ್ಯತಾ ಖ್ಯಾತಿ, ಅಖ್ಯಾತಿ, ಇವೆಲ್ಲ ಏನದಲ್ಲ ಅನಿರ್ವಚನೀಯ ಖ್ಯಾತಿ. ವೇದಾಂತ ನಾವು ಒಪ್ಪಿದ್ದು ಅನಿರ್ವಚನೀಯ ಖ್ಯಾತಿ. ಅನ್ಯತಾ ಖ್ಯಾತಿ ಅಂತಂದ್ರೆ ನೈಯಾಯಿಕರು ಒಪ್ಪಿದ್ದು. ಆದ್ದರಿಂದ ಅವರು ಇದ್ದದ್ದೊಂದು ತೋರದ್ದೊಂದು, ಇದ್ದದ್ದೊಂದು ಜಾಗ ತೋರದ್ದೊಂದು ಜಾಗ, ಹಿಂಗ ಎರಡದಾವು, ಪ್ರಾಚೀನ ನೈಯಾಯಿಕ ನವೀನ ನೈಯಾಯಿಕ ಅಂತೇಳಿ. ಆದ್ದರಿಂದ ಬ್ರಹ್ಮದ ಕಾರಣತಾ ದೇಶ ಕಾಲದಲ್ಲಿ ಅದು ಅನ್ಯತಾ ಖ್ಯಾತಿ ಅಂಗೀಕಾರವಿದೆ ಅಂತ ಹೇಳಿದ್ರಲ್ಲಿ ಐಸಿ ಶಂಕ ಹೋವೆ, ಅಲ್ಲಿ ಸಂಶಯ ಮಾಡ್ತಾರೆ. ಒಂದು ಶಂಕ, ಪೂರ್ವ ಪಕ್ಷಿ ಶಂಕ ಮಾಡ್ತಾನೆ, ವಿನಾ ಹುವೆ ಪದಾರ್ಥ ಕೀತೋ ಪ್ರತೀತಿ ಹೋವೇನೆ ಅಂದ್ರ ಇಲ್ಲದಂತ ವಸ್ತು ಎಂದಾರು ತೋರ್ತೇನ? ಅದು ಇಲ್ಲೇ ಇಲ್ಲ. ಅದು ತೋರ್ತತೆ. ಸಾಮಾನ್ಯ ಬಂಜೆಯ ಮಗ ಅಂದ್ರೆ ಶಬ್ದ ಪ್ರಯೋಗಕ್ಕೆ ಹೇಳಲ್ಪಡ್ತದೆ. ಅದನ್ನ ನಾವು ಮತ್ತೆ ಅವನೇ ಇಲ್ಲ ಅಂದ್ಮೇಲೆ ಅವನ್ ಕಾರಗದಾನು ಕ್ಯಾಂಪ್ಗದಾನ ಇಲ್ಲ, ಇಲ್ಲ ಅಂದ್ಮೇಲೆ ಅವನು ತೋರೇ ಇಲ್ಲ ಅಂತ ಅರ್ಥ. ಆದ್ದರಿಂದ ಇಲ್ಲದ ವಸ್ತು ತೋರೋದಿಲ್ಲ. ಅವ್ರ ಸಿದ್ಧಾಂತಮೇ ಅಂಗೀಕಾರನೇ. ಮತ್ತೆ ಈ ನಮ್ಮ ವೇದಾಂತ ಸಿದ್ಧಾಂತವು ಕೂಡ ಇಲ್ಲದಂತಹದ್ದು ತೋರ್ತೈತೆ ಅನ್ನೋದನ್ನ ನಾವು ಒಪ್ಪಿಲ್ಲ. ಆದ್ದರಿಂದ ಅಂಗೀಕಾರನೇ. ಜೋ ವಿನಾ ಹುಯಿಕಿ ಪ್ರತೀತಿ ಮಾನೇತೋ, ಅದು ಇಲ್ಲದಂತ ವಸ್ತು ತೋರ್ತೈತಿ ಅಂತ ಹಿಂಗ ಒಪ್ಪಿದ್ದಾದರೆ ಅಸತ್ಖ್ಯಾತಿಕ ಅಂಗೀಕಾರ ಹೋವೇಗ. ಏನಂತಾರೆ? ಅಸತ್ಖ್ಯಾತಿ ಅಂಗೀಕಾರ ಆಕತಿ. ಅಸತ್ಖ್ಯಾತಿಗಳು ಏನಂತಾರೆ? ಇಲ್ಲ, ಏನೂ ಇಲ್ಲ, ಜೀರೋ. ಅದು ತೋರೈತಿ, ಇಲ್ಲ ಅಂತ ಹೇಳ್ತಾನು, ಮತ್ ತೋರೈತಾನ.
ನೋಡಿ ಈ ಮಾತು ಹಂಗತಿ. ಆದ್ದರಿಂದ ಅಸತ್ಖ್ಯಾತಿಗೆ ಅಂಗೀಕಾರ ಹೋಗೀಗ, ಆ ಅಸತ್ಖ್ಯಾತಿ ಅಂಗೀಕಾರ ಮಾಡ್ಬೇಕಾಗತ್ತೆ. ಆದ್ದರಿಂದ ವಿನಾ ಹುಯಿ ವಂದ್ಯ ಪುತ್ರ ಶಶಶೃಂಗ ಆದಿಕನ್ಕೆ ಪ್ರತೀತಿ ಹುಯಿ ಜಯ. ಅಲ್ಲ, ಇಲ್ಲದ ವಸ್ತು ತೋರ್ತೈತೆ ಅಂದ್ರ ಈಗ ಬಂಜೆಯ ಮಗ ಆಗ್ಲಿ, ಮೊಲದ ಕೋಡ್ಗಳಾಗ್ಲಿ ಅದಾವ ನಾವು ಏನ್ ಮತ್ ತೋರ್ಯಾವನ ಯಾರಿಗೆ? ಇಲ್ಲ. ಇಲ್ಲ ಮೇಲೆ ಮತ್ತೆ ಅವ್ ತೋರ್ತವೆ ಹಂಗ ಇಲ್ಲ. ಹುಯ್ಚಾಯಿ ಹಂಗ ಮತ್ ಇಲ್ಲದ ತೋರೈತೆ ಅಂದ ಮೇಲೆ ಅವು ತೋರ್ಬೇಕಾಗಿತ್ತು. ಯಾತೆ ವಿನಾ ಹುವೇಕಿ ಪ್ರತೀತಿ ಹೋವೇನಿ. ಆದ್ರಿಂದ ಇಲ್ಲದಂತ ವಸ್ತು ಪ್ರತೀತಿ ಅಂದ್ರೆ ಅದರ ಧ್ಯಾನ. ಪ್ರತೀತಿ ಏನೈತಲ್ಲ, ಪ್ರತೀತಿ ಶಬ್ದ, ಪ್ರತೀತಿ ಅಂದ್ರೆ ಧ್ಯಾನ. ಅದು ಇಲ್ಲ ಅಂದ್ಮೇಲೆ ಅದರ ಜ್ಞಾನ ಹೆಂಗ ಆಗುದಿಲ್ಲ. याते जो देश काल में कारणता नहीं होवे तो देश काल में सर्वदा सर्व पदार्थन का कारणता माया के बलते भी प्रतीति होवे नहीं. ಆದ್ದರಿಂದ ದೇಶ ಕಾಲದಲ್ಲಿ ಕಾರಣತಾ ಇರದಿದ್ರೆ ದೇಶ ಕಾಲದಿಂದ ಸರ್ವ ಪದಾರ್ಥಗಳು ಕಾರಣತಾ ಇವೆಲ್ಲ ಹುಟ್ಟ್ಯಾವಲ್ಲ. ಏನು ಪದಾರ್ಥ, ಸರ್ವ ಪದಾರ್ಥ ಐತಿಲ್ಲ ಅಲ್ಲಿ, ಸರ್ವ ಪದಾರ್ಥ. ಪದಾರ್ಥ ತೆಗೆದುಕೊಂತಾರ, ಅದ್ರ ಲಕ್ಷಣ ಏನು? ಪದಾರ್ಥ ಎದಕ್ಕೆ ಅನ್ನಬೇಕು ಅಂತ ಕೇಳಿದರೆ, ಯಾಕಂದ್ರ ಶಾಸ್ತ್ರ ಹೇಳಲು ಒಂದು ನಿಯಮ, ಕಾಯ್ದೆಬದ್ಧ ಶಾಸ್ತ್ರ ಹೇಳುವ ಒಂದು ನಿಯಮ. ಚಾ ಸಾದಾ ಚಾ 5 ರೂಪಾಯಿ ಕೊಡ್ತಾರೆ, ನಮಗ್ ಕೇಟಿ ಮಾಡಿ ಸ್ಪೆಷಲ್ ಕೊಡೋದ್ರ ಅದು 10 ರೂಪಾಯಿ 20 ರೂಪಾಯಿ ಕೊಡೋದ್ರ. ಹೌದಲ್ಲ? ಹಂಗ ಇಲ್ಲಿ ಶಾಸ್ತ್ರ ಹೇಳ್ಬೇಕಾದ್ರೆ ಸಾದಾನು ಹೇಳಕ್ ಬರ್ತೈತಿ, ಕಾಯ್ದೆ ಬದ್ಧನು ಹೇಳಕ್ ಬರ್ತೈತಿ. ನಹಿ ಪ್ರತಿಜ್ಞೆ ಮಾತ್ರ ಏನೋ ವಸ್ತು ಸಿದ್ಧಿ ಕಿಂತು ಲಕ್ಷಣ ಪ್ರಮಾಣಾಭ್ಯಾಮ್. ಶಾಸ್ತ್ರ ಏನ್ ಹೇಳ್ತೈತಿ ಸಂಸ್ಕೃತದೊಳಗ, ನಾವು ಈಗ ನಿಮಗೆ ಒಂದು ವಿಷಯ ತಿಳಿಸ್ಕೊಡೋದೈತಿ, ವಿಚಾರ ಸಾಗರ ಗ್ರಂಥವನ್ನು ತಿಳಿಸ್ಕೊಡೋದು ಹೇಳೋದೈತಿ. ಹೇಳೋದೈತೇನು ಬಾಯಿಗೆ ಬಂದಂಗ ಹೇಳ್ಕೊತಾನ ಹೋಗ್ಬೋದು, ಅದು ಅಲ್ಲ. ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಶಾಸ್ತ್ರ 2 ಪ್ರಕಾರವಾಗಿದೆ. ಕಾಶಿ, ಹರಿದ್ವಾರ್, ಋಷಿಕೇಶ್ ಮೊದಲಾದ ಉತ್ತರ ಪ್ರದೇಶದಲ್ಲಿ ನಡೀತದೆ. ಅಲ್ಲಿ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ. ಶ್ರುತಿ ಪ್ರಮಾಣ ಏನೈತೆ ಅಂದ್ರ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ ಅಂದ್ರ, ಸ್ವಾಧ್ಯಾಯ ಅಂದ್ರ ಏನೈತಲ್ಲ, ಈಗ ನಾವು ನಡೆಸಿದ್ ಏನಿದು ಪ್ರವಚನ ಅಲ್ಲಿದು. ಇಲ್ಲಿ ಕೆಲವು ಮಂದಿ ಕರ್ನಾಟಕದಾಗ ಬಹಳ ಗೊತ್ತಿಲ್ಲ, ಇದಕ್ಕೂ ಪ್ರವಚನ ಅಂತಾರ. ಮತ್ತ ಸ್ಟೇಜ್ ಮೇಲೆ ಹೇಳುದು ಪ್ರವಚನ ಅಂತಾರ ಎಲ್ಲ ಅಲ್ಲ. ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ ಅಂದ್ರೆ ಉತ್ತಮ ಜಿಜ್ಞಾಸುಗಳು ಇರ್ತಾರೆ. ಶಾಸ್ತ್ರ ಕೇಳಿ ಕೇಳಿ ಸಂಸ್ಕಾರ ಇರ್ತೈತೆ ಅವ್ರಿಗೆ. ಪೂರಾ ಶಾಸ್ತ್ರ ತಿಳಿತದ ಅವ್ರಿಗೆ. ಅಲ್ಲದನ ಎಷ್ಟೋ ಜನ ಕೈಯಲ್ಲಿ ಗ್ರಂಥ ತಗೊಂಡು ಕೂತಿರ್ತಾರೆ, ಈ ಶಬ್ದದ ಮೇಲೆ ಏನ್ ಹೇಳ್ತಾನೆ, ಆ ಶಬ್ದದ ಮೇಲೆ ಅದಕ್ಕೆ ಅರ್ಥ ಹೇಳಬೇಕು. ಈಗ ಅಂದ್ರ ಆ ಶಬ್ದದ ಮೇಲೆ ಅರ್ಥ ಈಗ ಸಾಮಾನ್ಯವಾಗಿ ಅಜ್ಞಾನಿ ಅಲ್ಲವೇ ನೀನು ಜೀವನೇ ಐತೆಲ್ಲ ನಿಜವಾದ. ಅಜ್ಞಾನಿ ಅಲ್ಲವೇ ನೀನು ಜೀವನೇ. ಸುಜ್ಞಾನಿ ಅಂದ್ರೆ ಅಜ್ಞಾನ ಅಂದ್ರೆ ಏನು? ಆ ಅಜ್ಞಾನದ ಲಕ್ಷಣ ಏನು? ಅದಕ್ಕೆ ಪ್ರಮಾಣ ಏನು?
ಹಾ ಅನಾದಿ ಭಾವರೂಪಂ ಯದ್ ವಿಜ್ಞಾನೇನ ವಿಲೀಯತೆ ತದಜ್ಞಾನಮಿತಿ ಪ್ರಾಹು ಪ್ರಾಂಚೋ ವೇದಾಂತ ವೇದಿನಃ. ಅಜ್ಞಾನದ ಲಕ್ಷಣ ಆ ಅನಾದಿಯಾಗಿರ್ಬೇಕು, ಭಾವರೂಪ ಇರ್ಬೇಕು, ಜ್ಞಾನದಿಂದ ನಿವೃತ್ತಿ ಆಗ್ತಿರ್ಬೇಕು, ಅದಕ್ಕೆ ಜ್ಞಾನ ಇರ್ಬೇಕು. ಆ ಲಕ್ಷಣದಲ್ಲಿ ಮತ್ತೇನು ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವಾದಿ ದೋಷಗಳು ಬರ್ಬಾರ್ದು. ಈಗ ಬರೀ ಅಜ್ಞಾನಿ ಅಲ್ಲವೇ ನೀನು ದೇವರೇ ಅಂತ ಅಂತೀವಿ ತಿಳಿ. ಅಜ್ಞಾನ ಅಂದ ಕೂಡ ಅಜ್ಞಾನದ ಲಕ್ಷಣ ಏನು? ಅನಾದಿಯಾಗಿರ್ಬೇಕು, ಭಾವರೂಪ ಇರ್ಬೇಕು, ಜ್ಞಾನದಿಂದ ನಿವೃತ್ತಿ ಆಗ್ತಿರ್ಬೇಕು, ಅದಕ್ಕೆ ಅಜ್ಞಾನ ಅನ್ಬೇಕು. ಅನಾದಿ ಆದದ್ದಕ್ಕೆ ಇಷ್ಟಕ್ಕೆ ಅಜ್ಞಾನ ಅಂದರೆ ಪ್ರಾಗ್ ಭಾವವು ಅನಾದಿ ಇದೆ, ಪ್ರಾಗ್ ಭಾವದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಅದಕ್ಕೆ ನಾವು ಮುಂದೆ ಏನ್ ಮಾಡ್ತೀವಿ? ಭಾವರೂಪ ಇರಬೇಕು ಅಂತ ಪದ ಇಡ್ತೀವಿ. ಆ ಪ್ರಾಗ್ ಭಾವ ರೂಪ ಇರ್ಬೇಕಂತೇಳಿ ಅತಿವ್ಯಾಪ್ತಿ ದೂರ ಆಯ್ತು. ಮತ್ತಿನ್ ಭಾವರೂಪ ಅಂದ್ರ ಇಲ್ಲಿ ಮೈಕ್ ಹಾಕಿದ ಭಾವರೂಪ ಅಭಾವ ರೂಪ. ಭಾವ ಅಂದ್ರೆ ಇರೋದು. ಮತ್ತೆ ಈ ಮೈಕ್ ಐತಲ್ಲ ಭಾವರೂಪ, ಅದ್ರಾಗ ಅತಿವ್ಯಾಪ್ತಿ ಆಯ್ತು. ಈಗ ಎಲ್ಲ ವಸ್ತುಗಳು ಭಾವರೂಪ ಅಲ್ಲ. ಆದ್ದರಿಂದ ಜ್ಞಾನದಿಂದ ನಿವೃತ್ತಿ ಆಗ್ತಿರ್ಬೇಕು. ಮತ್ ಮೂರನೇ ಪದ ಇರ್ಬೇಕಾದ್ರೆ ಆವಾಗ ಇದರಲ್ಲಿ ಅತಿವ್ಯಾಪ್ತಿ. ಮೊದಲು ಬರೇ ಅನಾದಿ ಇದ್ರ ಪ್ರಾಗ್ ಭಾವದಲ್ಲಿ ಅತಿವ್ಯಾಪ್ತಿ ಆಯ್ತು. ಭಾವರೂಪ ಇರ್ಬೇಕಂದ್ರ ಮೈಕದಲ್ಲಿ ಅತಿವ್ಯಾಪ್ತಿ ಆಯ್ತು. ಜ್ಞಾನದಿಂದ ನಿವೃತ್ತಿ ಆಗತ್ತಿರ್ಬೇಕು. ಅನಾದಿ ಭಾವರೂಪ ಇರಬೇಕು ಅಂದ್ರೆ ಬ್ರಹ್ಮನು ಅನಾದಿಯದ ಭಾವರೂಪದ, ಅದರಲ್ಲಿ ಅತಿವ್ಯಾಪ್ತಿ ಆಯ್ತು. ಅದಕ್ಕೆ ಜ್ಞಾನದಿಂದ ನಿವೃತ್ತಿ ಆಗ್ತಿರ್ಬೇಕಂತ ಪದ ಇಟ್ವಿ. ಬ್ರಹ್ಮ ಯಾವುದರಿಂದಲೂ ನಿವೃತ್ತಿ ಆಗುವುದಿಲ್ಲ. ಆಗ ಮತ್ತ ಅದು ಕೇವಲ ಎಲ್ಲಿ ಕುಂದಿರ್ತದೆ? ಅನಾದಿಯಾಗಿರ್ಬೇಕು, ಭಾವರೂಪ ಇರ್ಬೇಕು, ಜ್ಞಾನದಿಂದ ನಿವೃತ್ತಿ ಆಗ್ತಿರ್ಬೇಕು. ಅದಕ್ಕೆ ಅಜ್ಞಾನ ಅನ್ಬೇಕಂತ ಅಜ್ಞಾನದ ಲಕ್ಷಣ, ಅಜ್ಞಾನಕ್ಕೆ ಪರ್ಫೆಕ್ಟ್ ಲಕ್ಷಣ ಕೊಟ್ಬಿಡ್ತದೆ. ಈ ರೀತಿ ಪ್ರತಿಯೊಂದು ವಸ್ತುವಿನ ಲಕ್ಷಣ ಹೇಳಬೇಕು. ತ್ರಿಗುಣಾತ್ಮಕ ಅಜ್ಞಾನಂ ಲೋಹಿತಂ ಶುಕ್ಲ ಕೃಷ್ಣಂ ಅಂತ ಶ್ರುತಿ ಅಂದ್ರ ತ್ರಿಗುಣಾತ್ಮ ಅಂದ್ರ ಈ ಅಜ್ಞಾನ ಸತ್ವರಜತ ಮಗಳೆಂಬ 3 ಗುಣಗಳಿಂದ ಕೂಡೈತೆ ಅಂತ ಪ್ರಮಾಣದ. ಶುಕ್ಲ ಕೃಷ್ಣ ಲೋಹಿತಮ ಅಂದ್ರೆ 3 ಗುಣಗಳು. ಶುಕ್ಲ ಅಂದ್ರೆ ಬೆಳೆದು, ಕೃಷ್ಣ ಅಂದ್ರೆ ಕರಿದು, ಲೋಹಿತ ಅಂದ್ರೆ ಕೆಂಪು. 3 ಗುಣಗಳಿಂದ ಕೂಡಿದಂತಾದ ಅಜ್ಞಾನ ಅಂತ ಶ್ರುತಿ ಪ್ರಮಾಣ. ಶ್ವೇತಾಸತ್ರ ಉಪನಿಷತ್. ಆದ್ದರಿಂದ ನಾವು ಮಾಡುವ ಈ ಪ್ರತಿಪಾದನೆ ಮಾಡತಕ್ಕಂತ ವಿಷಯಕ್ಕೆ ಅದಕ್ಕೆ ಲಕ್ಷಣ ಏನು, ಅದಕ್ಕೆ ಪ್ರಮಾಣ, ಶ್ರುತಿ ಪ್ರಮಾಣ ಏನು, ಇವೆಲ್ಲ ಇಟ್ಕೊಂಡು ಇವೆಲ್ಲ ಪಾಯ ಭದ್ರ ಮಾಡಿ ಇದು ಸ್ವಾಧ್ಯಾಯ ತರ. ಇದಕ್ಕೆ ಇದೇನ್ ನಡೆದ? ಇದು ಪ್ರವಚನ ಅಲ್ಲಿದು ಸ್ವಾಧ್ಯಾಯ. ಮುಂದೆಲ್ಲ ಸಂಸ್ಕಾರ ಉಳ್ಳವರು ಶಾಸ್ತ್ರ ಕೇಳಿ 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 ಸಂಸ್ಕಾರ ಇದ್ದವ್ರು. ಅವ್ರು ಬಲ್ಲವ್ರು ಏನ್ ಹೇಳ್ತಾನೆ, ನೀವು ಹೇಳವ ಏನ್ ಹೇಳ್ತಾನೆ, ಪಕ್ಕ ಚೆಕಿಂಗ್ ಮಾಡ್ತಾರ. ಆದ್ದರಿಂದ ಇದಕ್ಕೆ ಸ್ವಾಧ್ಯಾಯ. ಇದು ಪಬ್ಲಿಕ್ದಾಗ ಹೇಳೋದಲ್ಲ. ಇದು ಅಂತವ್ರೇ ಎಲ್ಲ ಶಾಸ್ತ್ರ ಸಂಸ್ಕಾರ ಉಳ್ಳವ್ರ ಎಷ್ಟೋ ಜನದಿಂದ ಕೇಳ್ಕೋತ ಬಂದಿರ್ತಾರ. ಸಂಸ್ಕಾರ ಇರ್ತೈತಿ, ಹೇಳಿದ್ದೆಲ್ಲ ಚೆನ್ನಾಗಿ ತಿಳಿತಿರ್ತೈತಿ. ಅವ್ರ ಮುಂದೆ ಹೇಳೋದು ಸ್ವಾಧ್ಯಾಯ, ಜಾತ್ರಿ ಟೈಪ್. ಏನ್ ಬಾಯಿಗೆ ಬಂದದ್ ಹೇಳಿ, ನಗಸೋದ ನಗಸರ ಮಾಡಿ ಏನ್ರ ಮಾಡಿ ಅಂತ ಅಂದ್ರ ಅದು ಪ್ರವಚನ. ಅದು ಸುಮ್ ಮನೋರಂಜನೆ ಇರ್ತೈತೆ. ಅದು ಇದು ಆತ್ಮಜ್ಞಾನವನ್ನ ತಿಳಿಸ್ಕೊಡೋದು ಇರ್ತೈತಿ. ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳು ಬರೇ ಶಾಸ್ತ್ರವನ್ನ ಹೇಳ, ನಗಸೋದು ಇದು ಮಾಡೋದು, ಕಾಗಿ ಗುಬ್ಬಿ ಕತಿ ಹೇಳಕ್ ಹೋಗೋಣ. ಹೆಂಗ್ ಹೇಳ್ತಿದ್ರು
ಅವ್ರ ಸಿಲೆಬಸ್ ಒಳಗಿರುವವ. ಆದ್ದರಿಂದ ಅದಕ್ಕಾಗಿ ಹೇಳೋ ತಾತ್ಪರ್ಯ ಇದು ಹಿಂಗೇನ್ ನಡೀತದಲ್ಲ ಇಲ್ಲಿ, ಇದು ಸ್ವಾಧ್ಯಾಯ, ಆತ್ಮನನ್ನ ತಿಳಿಸಿಕೊಡುವುದು. ಪ್ರವಚನ ಅದು ಜನರಲ್ ಇರ್ತೈತಿ. ಆದ್ದರಿಂದ ಇದನ್ನ ಮುಂದೆ ಕುಂತವರು ಕೂಡ ಅದನ್ನ ಯಾವ್ಯಾವ ಗ್ರಂಥ ಹೇಳ್ಕೊಂಡು ಈ ಶಬ್ದದ ಮೇಲೆ ಏನ್ ಹೇಳ್ತಾರೆ ಇವರು, ಹಿಂಗೆಲ್ಲ ಅದರದ ಪೂರ ಚೆಕಿಂಗ್ ನಡೀತಿತ್ತು. ಇರ್ಲಿ. ಆದ್ದರಿಂದ ಈಗ ನಾನು ಏನ್ ಹೇಳಕತ್ತಿದ್ದೆ ಅಂದ್ರೆ, ಇಲ್ಲಿ ಶಬ್ದ ಏನ್ ಬಂತು? ಪದಾರ್ಥ ಅಂತ ಬಂತು. ಇಲ್ಲಿ ಐತಲ್ಲ, ಎಲ್ಲಿ ಈ 319ನೇ ಅಂಕದ ಕೆಳಮೆಗಲಿಯಲ್ಲಿ याते देश काल में कारणता नहीं होवे तो देश काल में सर्व पदार्थन की कल्पना माया के बलते भी प्रतीति नहीं हुई चाहिए. सर्व पदार्थ शब्द ಒಂದದಲ್ಲಿ ಪದಾರ್ಥ ಅಂದ್ರೆ ಏನು, ಅದರ ಲಕ್ಷಣ ಏನು ಅಂತ ಕೇಳಿದರೆ, ಜ್ಞೇಯತ್ವಂ, ಪ್ರಮೇಯತ್ವಂ, ಅಸ್ತಿತ್ವಂ, ಜ್ಞೇಯತ್ವಂ, ಅಭಿಧೇಯತ್ವಂ, ಅಸ್ತಿತ್ವಂ ಇತಿ ಪದಾರ್ಥ ಸಂಕೀರ್ತನಂ. ಪದಾರ್ಥ ಅಂದ್ರೆ ಏನ್, ಅದರ ಲಕ್ಷಣ ಅಂದ್ರ ಜ್ಞೇಯತ್ವಂ, ಪ್ರಮೇಯತ್ವಂ, ಅಭಿಧೇಯತ್ವಂ, ಅಸ್ತಿತ್ವಂ ಇತಿ ಪದಾರ್ಥ ಸಂಕೀರ್ತನಂ. ಜ್ಞೇಯತ್ವಂ ಅಂದ್ರ ಜ್ಞಾನಕ್ಕೆ ವಿಷಯ ಆಗಿರ್ಬೇಕದು, ಅದಕ್ಕೆ ಜ್ಞೇಯ ಅಂತಾರೆ. ಅದು ಸಾಮಾನ್ಯ. ಯಾಕ ಚಹಾ ಸಾದಾ ಚಹಾ, ಸ್ಪೆಷಲ್ ಚಹಾ ಇರ್ತದೆ. ಹಂಗ ಜ್ಞಾನ ಸಾಮಾನ್ಯನೂ ಇರ್ತದೆ, ಸ್ಪೆಷಲ್ನು ಇರ್ತದೆ. ಜ್ಞೇಯ ಅಂದ್ರ ಜ್ಞಾನಕ್ಕೆ ವಿಷಯವಾದದ್ದು, ಅದು ಸಾದಾ. ಪ್ರಮೇಯತ್ವಂ ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕನ ಪ್ರಮಾಣ ಬೇಕು. ಅದು ಕಾಯ್ದೆ ಬದ್ದಿರ್ತದ. ಹೆಂಗ? ಆದ್ದರಿಂದ ಪ್ರಮೇಯತ್ವಂ, ಜ್ಞೇಯತ್ವಂ, ಪ್ರಮೇಯತ್ವಂ, ಅಭಿಧೇಯತ್ವಂ ಅಂದ್ರ ಶಬ್ದದ ಶಕ್ತಿ ವೃತ್ತಿಗೆ ವಿಷಯವಾಗಿರ್ಬೇಕು, ಅದಕ್ಕೆ ಅಭಿಧೇಯತ್ವಂ ಅಂತಾರೆ. ಅಸ್ತಿತ್ವಂ, ಅಸ್ತಿತ್ವಂ ಅಂದ್ರ ಇದೆ ಅಂತ ಹೇಳುವ ಜ್ಞಾನಕ್ಕೆ ವಿಷಯ ಆಗಿರ್ಬೇಕು. ಐತಿ ಇದೇನು, ಇದು 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 ಮಾಹಿತಿ, ಮಾಹಿತಿ ಇದೆ. ಅಸ್ತಿತ್ವಂ ಹಿಂಗ ಜ್ಞೇಯತ್ವಂ, ಪ್ರಮೇಯತ್ವಂ, ಅಭಿಧೇಯತ್ವಂ, ಅಸ್ತಿತ್ವಂ ಇತಿ ಪದಾರ್ಥ ಸಂಕೀರ್ತನಂ. ಅದಕ್ಕೆ ಪದಾರ್ಥ ಅನ್ನುತ್ತಾರೆ. ಹಿಂಗ ಶಾಸ್ತ್ರದಲ್ಲಿ ಬರ್ತಕ್ಕಂತ ಶಬ್ದಗಳಿಗೆ ಅದರ ಲಕ್ಷಣ ಮಾಡಿ, ಅದರ ಪದಕೃತಿ ಮಾಡಿ ಅದನ್ನು ತಿಳಿಸಿದರೆ ಅವನಿಗೆ ಬುದ್ಧಿಯಲ್ಲಿ ಒಂದು ಕುಶಲತಾ ಬರ್ತದ. ಪೈಲ್ವಾನ್ ಆಗಿ ಕುಸ್ತಿ ಹಿಡಿಬೇಕಾದ್ರೆ ಎಷ್ಟು ಸಲ ಕೂತು ಊಟ ಬಸಿ ಮಾಡು, ದಂಡ ಬೈಠಕ್ ಮಾಡು, ಏನ ಬಾಳ ಹಂಗ ಬುದ್ಧಿ ಕೆಲಸವು ಅಂದಾಗ ಅಜ್ಞಾನವನ್ನ ನಾಶ ಮಾಡತಕ್ಕಂತ ನಿನ್ನ ಬುದ್ಧಿ ಆ ರೀತಿ ಬಲಿಷ್ಠ ಆಗಬೇಕಾದ ಇವು ವ್ಯಾಯಾಮಗಳದಾವ. ಆದ್ದರಿಂದ ಅಲ್ಲಿ ದೇಶ ಕಾಲವೇ ಸರ್ವ ಪದಾರ್ಥಕ್ಕೆ ಕಾರಣತಾ ಮಾಯಾವೇ. ಕಾರಣತಾ, ಕಾರಣತಾ ಶಬ್ದ ಬರ್ತದೆ. ಕಾರಣತೆ ಎದಕ್ಕಂತಾರೆ? ಅದ್ರ ಲಕ್ಷಣ ಕಾರ್ಯತೆ ನಿಯತ್ ಅವ್ಯವಹಿತ ಪೂರ್ವವರ್ತಿ ಹೋವೆ ಸೋ ಕಾರಣ ಕೈಯ. ಕಾರಣ ಎದಕ್ ಅನ್ಬೇಕಂದ್ರ ಕಾರ್ಯಕ್ಕಿಂತ ನಿಶ್ಚಯವಾಗಿ ಅದು ಮೊದಲಿರ್ಬೇಕು. ನಿಯತ್ ಅಂದ್ರೆ ಸಮೀಪ ಇರ್ಬೇಕು. ಮೊದಲ ಐತಂದ್ರ ಅಲ್ಲಿ ಐತೆ, ಆ ಕಡೆಗೆ ಇಲ್ಲೇ ಅದ್ರ ಹತ್ತಿದೆ ಇರ್ಬೇಕು ಸಮೀಪ. ಕಾರ್ಯಕ್ಕಿಂತ ಮೊದಲಿರ್ಬೇಕು, ಸಮೀಪ ಇರ್ಬೇಕು. ಅವ್ಯವಹಿತ ಪೂರ್ವವರ್ತಿ ವಯಸ್ಸು ಅದಕ್ಕೆ ಕಾರಣ ಅಂತಾರೆ.
ಅದಕ್ಕಾಗಿ ಈ ಬಟ್ಟೆ ಇದ್ದಿಲ್ಲ, ಬಟ್ಟೆ, ಈ ಬಟ್ಟೆಗೆ ಕಾರಣ ಏನು? ನೂಲು, ದಾರ, ಅದು ಉಪಾದಾನ ಕಾರಣ ಐತಿ. ಆದ್ರೆ ಈ ಬಟ್ಟೆ ತಯಾರಾಗ್ಬೇಕಾದ್ರೆ ಇದಕ್ಕಿಂತ ಮೊದಲು ಇತ್ತ ಇಲ್ಲ, ಅದು ನೂಲು ಮೊದಲಿರ್ಬೇಕು. ದೂರ ಇತ್ತಾನ, ಇಲ್ಲೇ ಸಮೀಪದಾಗೆ ಬೇಕಾದ್ರೆ. ಆದ್ದರಿಂದ ಈ ಬಟ್ಟೆಗೆ ಈ ನೂಲು ಕಾರಣ ಐತಿ. ಆ ನೂಲಿನಿಂದನೇ ಬಟ್ಟೆ ತಯಾರಾಗೈತಿ. ಹೇಗೆ ಅದಕ್ಕೆ ಕಾರಣ. सर्व पदार्थन की कारणता माया के बलते ಈ ಪ್ರತೀತಿ ನೈ ಹುಯಿ चाहिए. ಆ ಎಲ್ಲ ಪದಾರ್ಥಗಳಿಗೆ ಏನು ಕಾರಣ ಕಂಡು ಬರ್ತದೆ, ಅದು ಮಾಯಾ ಬಲದಿಂದ ಅದು ಪ್ರತೀತಿ ಆಗಬಾರ್ದಾಗಿತ್ತು. ಪರಂತು ಕಾರಣತಾ ದೇಶ ಕಾಲ ಮೇ ಪ್ರತೀತ. ಆದ್ದರಿಂದ ದೇಶ ಕಾಲಗಳಲ್ಲಿ ಆ ಕಾರಣತಾ ಅನ್ನೋದು ಕಂಡು ಬರುತ್ತದೆ. ಯಾಕೆ? ಅದಕ್ಕೆ ಬಹಳ ಇದರಾಗ ಕೂತ್ರ ಮತ್ತೆ ವಿಷಯ ಮುಂದುವರಿಯಂಗಿಲ್ಲ. ಅದು ಒಂದು ಸಮಸ್ಯೆ. ಯಾಕೆ? ದೇಶ ಕಾಲ ಸರ್ವ ಪ್ರಪಂಚಕ ಕಾರಣ. ಆದ್ದರಿಂದ ದೇಶ ಕಾಲಗಳು ಸರ್ವ ಪ್ರಪಂಚಕ್ಕೆ ಕಾರಣವದೇವಿ. ಏನ ಮತ್ತ ಅವ ಶಂಕಾ ಮಾಡುವವನೇ ಈಗ ಮತ್ತೆ ಹೇಳ್ತಾನೆ. ಏನಂತ ಹೇಳ್ತಾನೆ? ಜೋ ಸಿದ್ಧಾಂತಿ ಐಸೇ ಕೈ, ನೀವು ಸಿದ್ಧಾಂತಿಗಳು ಒಂದ್ ವೇಳೆ ಹೀಗಂದ್ರೆ ಏನಂತ? ಸರ್ವ ಪ್ರಪಂಚಕ ಕಾರಣ ಬ್ರಹ್ಮ. ಇಡೀ ಸಂಪೂರ್ಣ ಪ್ರಪಂಚಕ್ಕ ಕಾರಣ ಏನು? ಬ್ರಹ್ಮ. ಹೌದಿಲ್ಲ? ಬ್ರಹ್ಮ ಕಾರಣ ಐತಿ ಅಂತ ನೀವು ಹೇಳ್ಬೋದು ವೇದಾಂತಿಗಳು. ಬ್ರಹ್ಮಕ್ಕೆ ಕಾರಣತಾ ದೇಶ ಕಾಲ ಮೇ ಪ್ರತೀತ ಹೋವೆ. ಆ ಬ್ರಹ್ಮ ಎಲ್ಲಕ್ಕೂ ಕಾರಣ ಐತೆ ಜಗತ್ತಿಗೆ. ಆ ಬ್ರಹ್ಮದಲ್ಲಿ ಕಾರಣತಾ ಇದೆ. ಅದು ದೇಶ ಕಾಲಗಳಲ್ಲಿ ತೋರ್ತೈತಿ, ಐತಿ ಬ್ರಹ್ಮದಲ್ಲಿ. ಈ ಪ್ರಪಂಚದಲ್ಲಿ ದೇಶ ಕಾಲ ತೋರ್ತತಿ. ದೇಶ ಕಾಲ ಮೇ ಕಾರಣತಾ ನಹಿ ನಹಿ ದೇಶ ಕಾಲ ಮೇ ಕಾರಣತಾ ನಹಿ ಅಂತ ನೀವು ಇಲ್ಲ. ದೇಶ ಕಾಲಗಳಿಗೆ ಅದು ಕಾರಣತಾ ಇಲ್ಲ, ಬ್ರಹ್ಮ ಅದು ದೇಶ ಕಾಲಗಳಿಗೆ ಇಲ್ಲ ಅಂತ ನೀವು ಹಿಂಗಂದ್ರೆ ಸೋಗಿ ಬನೇನೆ. ಈ ಮಾತು ಸಂಭಾಷಣೆಯಲ್ಲಿ ಯಾರ ತರ? ಆ ಶಂಕ ಮಾಡಿದವ, ಸಂಶಯ ಮಾಡಿದವನೇ ಅಂತಾನೆ. ಅದಕ್ಕೆ ಉದಾಹರಣೆ ಕೊಡ್ತಾನೆ. ಜೈಸೆ ದೇಶ ಕಾಲಕ ಅಧಿಷ್ಠಾನ ಬ್ರಹ್ಮ, ದೇಶ ಕಾಲಗಳಿಗೆ ಅಧಿಷ್ಠಾನ ಬ್ರಹ್ಮ ಇದೆ. ತೈಸೆ ಸರ್ವ ಪ್ರಪಂಚಕ ಅಧಿಷ್ಠಾನ ಬ್ರಹ್ಮ. ಪ್ರಪಂಚಕ್ಕೂ ಅಧಿಷ್ಠಾನ ಬ್ರಹ್ಮ ಐತಲ್ಲ, ಬ್ರಹ್ಮ ಐತಿ. ದೇಶ ಕಾಲ ಮೇ ಹಿ ಬ್ರಹ್ಮಕ್ಕೆ ಕಾರಣತಾ ಪ್ರತೀತ ಹೋವೆ. ಆದ್ದರಿಂದ ದೇಶ ಕಾಲದಲ್ಲಿಯೇ ಈ ಬ್ರಹ್ಮದ ಕಾರಣತಾ ಪ್ರತೀತಿ. ಯಾಕಂದ್ರ ಈ ಪ್ರಪಂಚಕ್ಕೆಲ್ಲ ಬ್ರಹ್ಮ ಕಾರಣ ಐತಿ. ಆ ಬ್ರಹ್ಮ ಪ್ರಪಂಚಕ್ಕೆ ಕಾರಣ ಐತಿ ಅಂದ್ರ ಆ ದೇಶ ಕಾಲಗಳಿಗೆ ಏನು ಕಾರಣದವಲ್ಲ, ಅವು ಕೂಡ ಬ್ರಹ್ಮದಲ್ಲೇ ಅದಾವ. ಹೆಂಗ? ಅನ್ಯವೇ ನೈ, ಮತ್ತೊಂದರಲ್ಲಿ ಇಲ್ಲ, ಅವು ಬ್ರಹ್ಮದಲ್ಲೇ ಅದಾವು. ಯಾಕ कहने में कोई हेतु नहीं. ಹೀಗೆ ಹೇಳೋದು ಬರೋಬ್ಬರಿ ಅಲ್ಲ ಅಂತ ನಾವು ಶಂಕಕ. ಯಾತೆ ಜೋ ಅಧಿಷ್ಠಾನ ಬ್ರಹ್ಮಕ್ಕೆ ಕಾರಣತಾ. ಬ್ರಹ್ಮ ಈ ಜಗತ್ತಿಗೆ ಅಧಿಷ್ಠಾನ ಐತಿಯಲ್ಲೋ, ಆದ್ದರಿಂದ ಅಧಿಷ್ಠಾನ ಬ್ರಹ್ಮಕ್ಕೆ. ಅಧಿಷ್ಠಾನ ಅಂದ್ರೆ ಅಧಿಷ್ಠಾನದ ಲಕ್ಷಣ ಏನು? ಹಿಂಗೆ ಇವೆಲ್ಲ ಸ್ವಲ್ಪ ಬಹಳ ಕೇಳಿಲ್ ಕಾಣ್ತೈತಿ. ಅಂದ್ರೆ जो आप निर्विकार रूप से स्थित होवे और अविद्याकृत कल्पित कार्य का आश्रय होवे ಸ್ವಧಿಷ್ಠಾನ. ಯಾವುದು ನಿರ್ವಿಕಾರ ಸ್ವರೂಪದಿಂದಿರ್ಬೇಕು. ತಾನು ಅಧಿಷ್ಠಾನ ಅಂತ ಎದಕ್ಕೆ ನಾವು ಅಂತೇವಿ? ಅದು ನಿರ್ವಿಕಾರ, ಯಾವ ವಿಕಾರವನ್ನು ಹೊಂದಲಾರದೆ ನಿರ್ವಿಕಾರ ಸ್ವರೂಪದಿಂದ ಇರಬೇಕು. ಮತ್ತು ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಆಗಿರಬೇಕು. ಅದಕ್ಕೆ ಅಧಿಷ್ಠಾನ ಅನ್ಬೇಕು ನೇಮ. ಅಧಿಷ್ಠಾನದ ಲಕ್ಷಣ ಇದು. ಅಧಿಷ್ಠಾನ ಅನ್ನೋದು ಕೇಳಿರಿ, ಆಗ ಅಧಿಷ್ಠಾನದ ಲಕ್ಷಣ ಏನು, ಅದರ ಪದಪೂರ್ತಿ ಏನು?
ಆ ಅಂದ್ರೆ ಈಗ ಇದ್ರಾಗ ಏನ ನಾವು ಮಾಡಿದ ಲಕ್ಷಣದಲ್ಲಿ ಅವ್ಯಾಪ್ತಿ ಅತಿವ್ಯಾಪ್ತಿಯ ಸಂಭವ ಏತತ್ ಏತತ್ ದೂಷಣತ್ರಯ ರಹಿತತ್ವೇ ಅಸಾಧಾರಣ ಧರ್ಮೋ ಸಲ್ಲಕ್ಷಣಂ. ಅಂದ್ರ ನಾವು ಮಾಡುವ ಲಕ್ಷಣ ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವ ಯಾವ ದೋಷ ಒಂದನು ಅದರಾಗ ಇರಬಾರ್ದು. ಆ ರೀತಿ ಲಕ್ಷಣ ಮಾಡ್ಬೇಕು ನಾವು. ಅದನ್ನು ಗೊತ್ತಾಗ್ಬೇಕಾದ್ರೆ ನಾವು ಪದಪೂರ್ತಿ ಮಾಡ್ಬೇಕಾದ್ರೆ ಪದಪೂರ್ತಿ ಅಂತ ಹೇಳ್ಕಂತಾರೆ. ಅದರ ಲಕ್ಷಣ ಏನು? ತೀನ ದೋಷಕ್ಕೆ ಅಭಾವ ದರ್ಶಕ ವಿಚಾರಕನ ಪದಕೃತಿ. ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವಗಳೆಂಬ 3 ದೋಷಗಳು ಇದರಲ್ಲಿ ಈ ಮಾಡಿದ ಲಕ್ಷಣದಲ್ಲಿ ಅದಾವೋ ಇಲ್ಲೋ ಇದನ್ನು ಶೋಷ ನೋಡು, ಅದಕ್ಕೆ ಪದಕೃತಿ ಅನ್ನುತ್ತಾರೆ. ಎಷ್ಟು ಕಾಯ್ದೆಬದ್ಧ ಶಾಸ್ತ್ರ ಹೇಗೆ. ಆದ್ರಿಂದ अधिष्ठान ब्रह्म की कारणता देश काल में प्रतीत होवे तो ಈ ಅಧಿಷ್ಠಾನವಾದ ಜಗತ್ತಿಗೆ ಅಧಿಷ್ಠಾನ ಬ್ರಹ್ಮ ಐತಿಲ್ಲೋ ಅದು ಅದರಲ್ಲಿದ್ದ ಕಾರಣತಾ ದೇಶ ಕಾಲದಲ್ಲಿ ಪ್ರತೀತಿ ಆಗ್ತಿದ್ದರೆ ಬ್ರಹ್ಮ ಸರ್ವ ಪ್ರಪಂಚಕ ಅಧಿಷ್ಠಾನ. ಆ ಬ್ರಹ್ಮ ಈ ಸರ್ವ ಪ್ರಪಂಚಕ ಅಧಿಷ್ಠಾನ ಐತೆ ಅಲ್ವ? ಸರ್ವ ಪ್ರಪಂಚಕ ಅಧಿಷ್ಠಾನ ಐತೆ. ಅದು अधिष्ठान है याते सर्व प्रपंच में कारणता प्रतीति हुई है. मत ಎಲ್ಲ ಸರ್ವ ಪ್ರಪಂಚದಲ್ಲಿನ ಆ ಪ್ರಪಂಚ ಕಾರಣ ಐತೆ, ಮತ್ತೆ ದೇಶ ಕಾಲಗಳಿಗೆ ಅದೇ ಕಾರಣ ಇದ್ರೆ ಮತ್ತೆ ಅದರಲ್ಲಿ ಕಾಣುತ್ತಾರೆ ಅಂತ ಶಂಕ ಮಾಡ್ತಾನೆ ಅಂತ. कारणता प्रतीति हुई है. किसी में कारणता किसी में कार्यता ऐसा भेद नहीं हुआ. ಅಂದ್ರೆ ಈ ಬ್ರಹ್ಮ ಪ್ರಪಂಚಕ್ಕ ಕಾರಣ ಆಗೈತಿ. ಮತ್ತೆ ಈ ಪ್ರಪಂಚ ಎದರ ಕಾರ್ಯ? ಬ್ರಹ್ಮದ ಕಾರ್ಯ. ಬ್ರಹ್ಮದಿಂದ ಹೊಂಟೈತಿ ಇಲ್ಲೋ. ಅದಕ್ಕೆ ಈ ರೀತಿ ಕಾರಣತ ಕಾರ್ಯತ, ಈ ಒಂದರಲ್ಲಿ ಕಾರಣತ ಒಂದರಲ್ಲಿ ಕಾರ್ಯತ, ಈ ರೀತಿ ಆಗಬಾರ್ದು ಅಂತ ಹೇಳ್ತಾನೆ ಶಂಕಾಮಣ. किसी में कार्यता किसी में कारणता ये भेद नहीं चाहिए. क्यों? देश काल में कारणता नहीं है. ಅಂದ್ರೆ ದೇಶ ಕಾಲದಲ್ಲಿ ಕಾರಣತಾ ಅನ್ನೋದು ಇಲ್ಲ. ಬ್ರಹ್ಮಮೇ ಕಾಣ್ತಾ है. ಮತ್ತೇನೈತಪ್ಪ ಕಾರಣ ಅನ್ನೋದು? ಅಂದ್ರ ಈ ಜಗತ್ತಿಗೆ ಕಾರಣ ಆಗೈತಿ ಇಲ್ಲೋ ಆ ಕಾರಣತಾ. ಕಾರಣ ಅಂದ್ರ ಅದು ಹಿಂಗ ಕಾರಣ ಅಂದ್ರೆ ಏನ್ ಕಾರಣ ಏನೋ ಅಂತ ಹಿಂಗಾಗ್ಬಾರ್ದು. ಅದಕ್ಕಾಗಿ ಇಲ್ಲಿ ದೇಶ ಕಾಲದಲ್ಲಿ ಕಾರಣತಾ ಇರ್ತಿದ್ರೆ ब्रह्मದಲ್ಲಿ कारण है. ऐसा ब्रह्म की कारणता देश काल में प्रतीति होवे या कहने में अन्यथा ख्याति का अंगीकार. ಒಂದ್ ವೇಳೆ ನೀವು ಬ್ರಹ್ಮದಲ್ಲಿನ ಕಾರಣತಾ ಐತಿ ಅಂತ ಹೇಳಿದ್ರೆ ಬ್ರಹ್ಮದಲ್ಲಿ ಕಾರಣತಾ ಐತಿ, ಅದು ಈ ಜಗತ್ತಿನಲ್ಲಿ ತೋರ್ತೈತಿ ಅಂತ ಹೇಳಿದ್ರೆ ನೈಯಾಯಿಕರು ಅನ್ಯತಾ ಖ್ಯಾತಿ ಒಪ್ಪಿದ್ದಾರೆ. ಆ ಅನ್ಯತಾ ಖ್ಯಾತಿ ಸಿದ್ಧಾಕತಿ. ಆದ್ರೆ ನೀವು ಅನ್ಯತಾ ಖ್ಯಾತಿವಾದಿಗಳಲ್ಲ, ನೀವು ವೇದಾಂತಿಗಳು ಅನಿರ್ವಚನೀಯ ಖ್ಯಾತಿವಾದಿಗಳಿದ್ದೀರಿ. ಆದ್ರೆ ಸಿದ್ಧ ಏನಾಕತಿ? ಅನ್ಯತಾ ಖ್ಯಾತಿ ಸಿದ್ಧಾಕತಿ. ಹೇಗೆ? कहाँ है थे अन्य वस्तु की अन्य रूपते प्रतीति को अन्यता ख्याति गए. ಅಂದ್ರ ಅನ್ಯತಾ ಖ್ಯಾತಿ ಎರಡು ಪ್ರಕಾರ ಐತಿ. ಅನ್ಯತಾ ಖ್ಯಾತಿ 2 ಪ್ರಕಾರ. ಅದನ್ನ ಒಪ್ಪಿದವರು ನೈಯಾಯಿಕರು. ನೈಯಾಯಿಕರಲ್ಲಿ 2 ಭಾಗ, ಪ್ರಾಚೀನ ನೈಯಾಯಿಕ, ನವೀನ ನೈಯಾಯಿಕ. ಗೌತಮ್ ಪ್ರಾಚೀನ ನೈಯಾಯಿಕ, ಗಂಗೇಶ ಭಟ್ ಉಪಾಧ್ಯಾಯ ಮೊದಲಾದವರು, ಉದಯನಾಚಾರ್ಯ ಇವರೆಲ್ಲ ನವೀನ ನೈಯಾಯಿಕರು. ಅಂದ್ರ ಅವ್ರು ಒಪ್ಪುದು ಹೆಂಗ್ ಮಾಡ್ತಾರ? ಹಗ್ಗದಲ್ಲಿ ಸರ್ಪ ತೋರ್ಯೋದಿಲ್ಲ. ಹಗ್ಗ ಆ ಪ್ರಾಚೀನ ನ್ಯಾಯ ಗೌತಮ್ ಏನಂತಾನ, ಆ ಸರ್ಪ ಅಲ್ಲಿ ಅಡವ್ಯಾಗ ಐತಿ, ಅಡವಿ ಅರಣ್ಯದಲ್ಲಿ ತೋರೈತಿ, ಇಲ್ಲಿ ಹಗ್ಗದಲ್ಲಿ ತೋರೈತಿ. ಅನ್ಯ ಅಂದ್ರೇನು? ಇದ್ದದ್ದು ಒಂದು ಅನ್ಯ ಸ್ಥಾನದಲ್ಲಿ, ತೋರಿದ್ದು ಮತ್ತೊಂದು ಸ್ಥಾನದಲ್ಲಿ. ಇದು ಅನ್ಯತಾ ಖ್ಯಾತಿ. ಆ ಗೌತಮನ ಮಾತಿರು. ನವೀನ ನ್ಯಾಯಿಕರು ಏನಂತಾರ? ಗಂಗೇಶ ಭಟ್ ಉಪಾಧ್ಯಾಯ ಮೊದಲಾದವರು
ಐತಿ ಅಲ್ಲಿ ಅರಣ್ಯದಲ್ಲಿ ತೋರಿದ ಜಾಗದಲ್ಲಿ ಇದು ಬರೋಬ್ರಿ ಅಂತ ಹಂಗಿಲ್ಲ. ಐತಿ ಹಗ್ಗ ತೋರೈತಿ ಸರ್ಪ ಇಲ್ಲಿದ್ದಿಲ್ಲ ಇವ್ರದಿದು ಇದ್ದದ್ದೊಂದು ತೋರಿದ್ದು ಇದ್ದದ್ದೊಂದು ಸ್ಥಾನದಲ್ಲಿ ತೋರಿದ್ದೊಂದು ಸ್ಥಾನದಲ್ಲಿ ಇದು ಪ್ರಾಚೀನ ನ್ಯಾಯಿಕರು. ಇದ್ದದ್ದು ಹಗ್ಗ ತೋರಿದ್ದು ಸರ್ಪ ಇದು ನವೀನ ನ್ಯಾಯಿಕರ ಮತ. ನ್ಯಾಯಶಾಸ್ತ್ರದಲ್ಲಿ ಎರಡು ಪಾಠ ಅದಾವ ಹೇಗೆ ಆದ್ದರಿಂದ ಅನ್ಯ ವಸ್ತುಕ್ಕೆ ಅನ್ಯ ರೂಪತೆ ಪ್ರತೀತಿಗೂ ಅನ್ಯತಾ ಖ್ಯಾತಿ ಕೈ ದೇಶ ಕಾಲ ಕಾರಣ ನೈ ದೇಶ ಕಾಲಗಳು ಕಾರಣ ಅಲ್ಲ. ಯಾತೆ ಕಾರಣಕ್ಕೆ अन्य अकारण है जिनमें अन्य रूपते कई कारणता में प्रतीति माने में अन्यता ख्याति का अंगीकार होगा. ಆದ್ದರಿಂದ ಏನಾಗತ್ತೆ ಇಲ್ಲಿ ಆ ಕಾರಣತ ಐತಿ ಒಂದರಲ್ಲಿ ತೋರೈತಿ ಒಂದೊಂದರಲ್ಲಿ ಹಿಂಗಾಗಿ ಅದು ನಾವು ಅನ್ಯತಾ ಖ್ಯಾತಿ ಸಿದ್ಧಾಂತದಲ್ಲಿ ನಾವು ವೇದಾಂತಿಗಳು ಅನ್ಯತಾ ಖ್ಯಾತಿವಾದಿಗಳಲ್ಲ, ನಾವು ಅನಿರ್ವಚನೀಯ ಖ್ಯಾತಿವಾದಿಗಳಲ್ಲಿ. ಆದ್ದರಿಂದ प्रतीति माने तो अन्यथा ख्याति का अंगीकार होगा और सिद्धांत में अन्यथा ख्याति अंगीकार नहीं. ನಮ್ಮ ವೇದಾಂತ ಸಿದ್ಧಾಂತ अन्यथा ಖ್ಯಾತಿ ಒಪ್ಪಿಲ್ಲ ನಾವು. ಮತ್ತೇನು ಒಪ್ಪೇವಿ? ಅನಿರ್ವಚನೀಯ ಖ್ಯಾತಿ ಒಪ್ಪೇವಿ. जो विषय सूक्ष्म थे जो या स्थान में अन्यथा ಖ್ಯಾತಿ ಮಾನೆ ತೋ ನೀವು ಸಿದ್ಧಾಂತಿಗಳು ಈ ಜಾಗದಾಗ ಒಂದ್ ವೇಳೆ ಅದು ಆರತಿ ಬೇರೆ ಇರ್ತೈತಲ್ಲ ಏನ್ ಇನ್ನ ಟೈಮ್ ಆಯ್ತು. ಅದೇ ಅದೇ ಬರೋಬರಿ. ಈಗ ನಂದ್ರಪ್ಪ ಇಲ್ಲೇದು ಮುಂದೆ ಸ್ಟಾಪ್ ಕಾಣುವಂತ ಈಗ ಒಂದು 5 ಮಿನಿಟ್ ಹೇಳಿ ಇಲ್ಲಿ ಇದಕ್ಕೆ ಬರ್ತಾನ ಬಿಡ್ಲೆ ನಡೀತೈತಿ. ಇಲ್ಲಿಗೆ ಆಯ್ತು. ಇಲ್ಲಿ ಇನ್ನೊಂದು ಏನೈತೆ ಅಂದ್ರ ಯಾವ ಸ್ಥಾನ ಮೇ ಅನ್ಯತಾ ಖ್ಯಾತಿ ಮಾನೆ ತೋ ಇಲ್ಲಿಗೆ ಇರ್ಲಿ ಹೌದಿಲ್ಲ. ಯಾಕಂದ್ರೆ ಅಲ್ಲಿ ಆರ್ಥಿಕ ತೊಂದರೆ ಆಗ್ಬಾರ್ದು. ನೀವು ಹೆಂಗ್ ಹೇಳ್ತೀರಂಗ ನಂದೇನಿಲ್ಲ. ಇರ್ಲಿ ಸ್ವಲ್ಪ ಎಲ್ಲ ಹಿಂದಿಂದ ಪೂರ್ವ ವಿಚಾರ ಸಾಗರದ 1ನೇ ತರಂಗದಿಂದ ಏನೇನ್ ಅನ್ನೋದೆಲ್ಲ ಹೇಳ್ಕೊಂಡ್ ಬರೋದು ಸ್ವಲ್ಪ ಟೈಮ್ ಹೋಯ್ತು. ಇರ್ಲಿ. ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ್. ಸದ್ಗುರು ಮಹಾರಾಜ್ ಕಿ ಜೈ.